ಎಲ್ರಿಗೂ ನಮಸ್ಕಾರ. ನಮ್ಮ ಹೊಸ ವಿಡಿಯೋಗೆ ಸ್ವಾಗತ. ನಾವು ಲಾಸ್ಟ್ ವಿಡಿಯೋದಲ್ಲಿ ಇದು ಗೃಹ ಜ್ಯೋತಿ ಅಪ್ಲಿಕೇಶನ್ ಬಗ್ಗೆ ಮಾಹಿತಿ ಕೊಟ್ಟಿದ್ವಿ. ಸ್ವಲ್ಪ ಜನ ನೋಡಿದ್ದೀರಾ, ಇನ್ನು ಸ್ವಲ್ಪ ಜನ ನೋಡಲಿಲ್ಲ. ಇವತ್ತು ಅದರ ಕಂಪ್ಲೀಟ್ ಮಾಹಿತಿ ಕೊಡಲಿಕ್ಕೆ ಅಂತ ನಮ್ಮ ಪವರ್ ಮ್ಯಾನ್ ಸಂತೋಷ್ ಸರ್ ಇದ್ದಾರೆ, ಸಹಾಯಕ ಪವರ್ ಮ್ಯಾನ್ ಮೆಸ್ಕಾಂ ಒಗ್ಗಶಾಖೆ. ವಿಡಿಯೋದಲ್ಲಿ ಇನ್ನು ಇವರು ನಿಮಗೆ ಮಾಹಿತಿ ಕೊಡ್ತಾರೆ, ಕೇಳಿಕೊಳ್ಳಿ. ಉತ್ತಮವಾದ ಮಾಹಿತಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಅವರು ಮತ್ತೆ ನಿಮಗೋಸ್ಕರ ವಿಡಿಯೋ ಮಾಡ್ತಾರೆ. ಕಮೆಂಟ್ ಮಾಡಿ ಡೌಟ್ ಇದ್ದರೆ ಈ ವಿಡಿಯೋದ ಬಗ್ಗೆ ಏನಾದರೂ. ವಿಡಿಯೋ ಮುಂದುವರಿಸ್ತಾರೆ ಸಂತೋಷ್ ಸರ್ ಇವರು. ಎಲ್ಲರಿಗೂ ನಮಸ್ಕಾರ. ನಾನು ಸಂತೋಷ್ ಬಿರಾದರ್ ಅಂತೇಳಿ ಮೆಸ್ಕಾಂ ಒಗ್ಗ ಶಾಖೆಯಲ್ಲಿ ಸಹಾಯಕ ಪವರ್ಮನ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಬಂಟ್ವಾಳ ಉಪವಿಭಾಗ 2, ಬಂಟ್ವಾಳ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆ. ಈಗ ಮೊದಲನೇ ಹಂತದ ವಿಡಿಯೋದಲ್ಲಿ ನಮ್ಮ ಶ್ರೀ ವೆಂಕಟೇಶ್ ಅವರು ಈ ಗೃಹ ಜ್ಯೋತಿ ಮರುಪರಿಶೀಲನಾ ಅರ್ಜಿಗಳ ಬಗ್ಗೆ ಸರಿಯಾದ ಮಾಹಿತಿ ನೀಡಿದ್ದಾರೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಈ ರೀತಿ ಒಂದು ಮಾಹಿತಿ ನೀಡಲಿಕ್ಕೆ ಇಚ್ಛೆ ಪಡುತ್ತಿದ್ದೇನೆ. ಮೊದಲನೇದಾಗಿ ಗೃಹ ಜ್ಯೋತಿಗೆ 2023ರಿಂದ ಯಾರೆಲ್ಲ ನೋಂದಾವಣಿ ಮಾಡಿದ್ದಾರೋ ಆ ಅರ್ಜಿಗಳನ್ನು ಮರುಪರಿಶೀಲನೆ ಮಾಡಲಿಕ್ಕೆ ಈಗ ಪ್ರತಿ ಮನೆ ಹಂತದ ಬಾಗಿಲಿಗೆ ಹೋಗಲಿಕ್ಕಿದೆ. ಎಲ್ಲ ಈಗ ಸ್ವಲ್ಪ ಮಳೆಗಾಲ, ಸ್ವಲ್ಪ ಕರೆಂಟಿನ ಕೆಲಸ ಇರುವ ಕಾರಣಕ್ಕಾಗಿ ಒಂದೆಡೆ ಒಂದು ಸ್ಥಳವನ್ನು ನಿಗದಿಪಡಿಸಿ ಎಲ್ಲ ಗ್ರಾಹಕರನ್ನು ಅಲ್ಲಿಗೆ ಒಗ್ಗೂಡಿಸಿ ಅವರಿಗೆ ಯಾವುದೆಲ್ಲ ದಾಖಲಾತಿಗೆ ತರಬೇಕಂತ ಹೇಳಿ ಆ ರೀತಿ ಪರಿಶೀಲನೆ ಮಾಡ್ತಾ ಇದ್ದೆ. ಮೊದಲನೇದಾಗಿ ಗೃಹ ಜ್ಯೋತಿ ಅರ್ಹ ಫಲಾನುಭವಿಗಳಾದವರು ಯಾರ ಹೆಸರಿಗೆ ತಮ್ಮ ಮೀಟರ್ ಸಂಖ್ಯೆ ಹೆಸರು ಇರುತ್ತದೆಯೋ ಆ ಗ್ರಾಹಕರು ಅವರ ಆಧಾರ್ ಕಾರ್ಡು, ರೇಷನ್ ID, ರೇಷನ್ ಇದ್ದರೆ ರೇಷನ್ ಕಾರ್ಡು, BPL APL ಆಗ್ಬೋದು. ಆಮೇಲೆ ಅವರದ್ದು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ಆಮೇಲೆ ಕರೆಂಟ್ ಬಿಲ್ ಫೋಟೋ ಮತ್ತು ವೋಟರ್ ID ಕಂಪಲ್ಸರಿ ಅಪ್ಲೋಡ್ ಮಾಡಲಿಕ್ಕೆ ಇರ್ತದೆ. ಆನಂತರ OTP ಬರೋ ಮೊಬೈಲ್ ಸಂಖ್ಯೆಯನ್ನು ತೊಗೊಂಡು ಬರಬೇಕು. ಸೊ ನಮ್ಮದೊಂದು ಫಾರ್ಮ್ ಈ ರೀತಿಯಾಗಿರುತ್ತದೆ. ಗೃಹ ಜ್ಯೋತಿ ಫಲಾನುಭವಿಗಳ ಪರಿಶೀಲನಾ ಅರ್ಜಿ. ಮೊದಲನೇದಾಗಿ ನಾವು ಯಾವ ಎಸ್ಕಾಂ ಕಂಪನಿಗೆ ಸೇರುತ್ತೇವೋ ಆ ರೀತಿ ನಾವೀಗ ಮೆಸ್ಕಾಂ ಆಗಿರೋ ಕಾರಣ ಮೆಸ್ಕಾಂ ಅಂತ ಮೆನ್ಷನ್ ಮಾಡಿಕೊಂಡು, ಬಾಕಿದು ಜಸ್ಕಾಂ ಆಗಿರ್ಬೋದು, ಬೆಸ್ಕಾಂ ಆಗಿರ್ಬೋದು, ಹೆಸ್ಕಾಂ ಆಗಿರ್ಬೋದು, ಸೆಸ್ಕಾಂ ಆಗಿರ್ಬೋದು, ಈ ರೀತಿ ವಿವಿಧ ವಿದ್ಯುತ್ ಸರಬರಾಜು ಕಂಪನಿಗಳ ಹೆಸರನ್ನು ಅಲ್ಲಿ ಮೆನ್ಷನ್ ಮಾಡಲಿಕ್ಕೆ ಇರ್ತದೆ. ಎರಡನೇದಾಗಿ ವಿದ್ಯುತ್ ಗ್ರಾಹಕರು ಹೊಂದಿರುವ ಅಕೌಂಟ್ ID ಅಥವಾ ಬಿಲ್ಲಿನ ಸಂಖ್ಯೆ ಅದನ್ನು ಇಲ್ಲಿ ಮೆನ್ಷನ್ ಮಾಡಲಿಕ್ಕಿರ್ತದೆ. ನಮ್ಮಲ್ಲಿ ಓಲ್ಡ್ ಆದಂಥ ಜೈಗೋಕ್ಸ್ ID ಮತ್ತು ಈಗಿರುವಂಥ ಎನ್ಸಾಫ್ಟ್ನ 7 ಸಂಖ್ಯೆಯ ಗ್ರಾಮೀಣ ಪ್ರದೇಶ 7 ಸಂಖ್ಯೆ IDಯನ್ನು ಮೆನ್ಷನ್ ಮಾಡಲಿಕ್ಕಿರ್ತದೆ. ಫಲಾನುಭವಿಗಳಾದವರು ಅವರ ಆಧಾರ್ ಸಂಖ್ಯೆಯನ್ನು ಮೆನ್ಷನ್ ಮಾಡಲಿಕ್ಕಿದೆ. ಇಲ್ಲಿ ಆಧಾರ್ ಸಂಖ್ಯೆ ಕಡ್ಡಾಯವಾಗಿ. ಆಧಾರ್ ಸಂಖ್ಯೆಯಲ್ಲಿರುವಂಥ ನೇರ ಹೆಸರು ಆ್ಯಸ್ ಯೂಸ್ವಲ್ ಹೇಗಿದೆಯೋ ಹಾಗೆ ಆಧಾರ್ ಸಂಖ್ಯೆಗೆ ಲಿಂಕ್ ಮಾಡಿರುವಂಥ ಮೊಬೈಲ್ ನಂಬರನ್ನು ಲಿಂಕ್ ಮಾಡಲಿಕ್ಕಿರ್ತದೆ. ಆನಂತರ ಈ ಗೃಹ ಜ್ಯೋತಿ ಫಲಾನುಭವಿಗಳಾದವರು ಒಂದು ವೇಳೆ ಮಾಲೀಕರಾಗಿದ್ದರೆ ಮಾಲೀಕರಂತ, ಬಾಡಿಗೆದಾರರಾಗಿದ್ದರೆ ಬಾಡಿಗೆದಾರರು. ಇಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ, ಬಾಡಿಗೆದಾರರಾಗಿದ್ದವರು ಕಂಪಲ್ಸರಿ ರೆಂಟ್ ಅಗ್ರಿಮೆಂಟನ್ನು ನೋಟರಿ ಮುಖಾಂತರ ಮಾಡಿಕೊಂಡಂಥ ರೆಂಟ್ ಅಗ್ರಿಮೆಂಟನ್ನು ಕಂಪಲ್ಸರಿ ಅಪ್ಲೋಡ್ ಮಾಡಲಿಕ್ಕಿರ್ತದೆ. ಒಂದು ವೇಳೆ ರೆಂಟ್ ಅಗ್ರಿಮೆಂಟ್ ಕೊಡದೇ ಇದ್ದರೆ ನಮ್ಮ ಅಪ್ಲಿಕೇಶನನ್ನು ಕೊನೆಯ ಹಂತದಲ್ಲಿ ಅದು ಸಕ್ಸಸ್ಫುಲ್ಲಿ ತಗೊಳ್ಳೋದಿಲ್ಲ. ಹಾಗಾಗಿ ಬಾಡಿಗೆದಾರರು ಕಂಪಲ್ಸರಿ ರೆಂಟ್ ಅಗ್ರಿಮೆಂಟನ್ನು ಕೊಡಲಿಕ್ಕಿರ್ತದೆ. ಆಮೇಲೆ ಫಲಾನುಭವಿಗಳ ಪಡಿತರ ಚೀಟಿ ಯಾವುದು APL ಇದ್ದರೆ ಅದರ ಸಂಖ್ಯೆ ಮೆನ್ಷನ್ ಮಾಡಲಿಕ್ಕಿರೋದಿಲ್ಲ, BPL ಇದ್ದರೆ ಮಾತ್ರ ಅದರ ಸಂಖ್ಯೆನ ಮೆನ್ಷನ್ ಮಾಡಲಿಕ್ಕಿರ್ತದೆ. ಆಮೇಲೆ ಕರ್ನಾಟಕ ರಾಜ್ಯದ ನೋಂದಾಯಿತ ಮತದಾರರಾಗಿದ್ದರೆ ಮತದಾರ ಗುರುತಿನ ಸಂಖ್ಯೆ EFIC ID ಸಂಖ್ಯೆಯನ್ನು ಮೆನ್ಷನ್ ಮಾಡಲಿಕ್ಕಿದೆ. ಹಾಗೆ ಎರಡನೇ ಪೇಜಿನಲ್ಲಿ ಅವರ ಒಂದು ಫಲಾನುಭವಿಗಳ ವರ್ಗ ಅಂದರೆ ಯಾರು SC, ST, OBC, ಅಲ್ಪಸಂಖ್ಯಾತ, ಇತರೆ ಯಾವುದೆಲ್ಲ ಇದೆ ಅದನ್ನು ಮೆನ್ಷನ್ ಮಾಡಲಿಕ್ಕಿರ್ತದೆ. ಒಂದು ವೇಳೆ ಆದಾಯ ತೆರಿಗೆ ಪಾವತಿದಾರರಾಗಿದ್ದರೆ ಅವರು ಪ್ಯಾನ್ ಸಂಖ್ಯೆಯನ್ನು ಕಂಪಲ್ಸರಿ ನಮೂದಿಸಬೇಕಾಗಿರ್ತದೆ. ಆಮೇಲೆ ಫಲಾನುಭವಿಗಳ ವೃತ್ತಿ, ಯಾವುದಾದ್ರು ಒಂದು ವೃತ್ತಿ, ಅವರು ಕೃಷಿ ಸರ್ಕಾರಿ ನೌಕರರಾಗಿರ್ಬೋದು, IT ಉದ್ಯೋಗಿ ಆಗಿರ್ಬೋದು, ಸ್ವಯಂ ಉದ್ಯೋಗಿ ಆಗಿರ್ಬೋದು, ಅಥವಾ ಪಾರ್ಟ್ ಟೈಮ್ ಟೀಚರ್ ಆಗಿರ್ಬೋದು, ಕಾರ್ಪೆಂಟರ್ ಆಗಿರ್ಬೋದು, ಪ್ಲಂಬರ್ ಆಗಿರ್ಬೋದು, ಎಲೆಕ್ಟ್ರಿಷಿಯನ್ ಆಗಿರ್ಬೋದು, ಚಾಲಕರಾಗಿರ್ಬೋದು, ರೈತರಾಗಿರ್ಬೋದು, ಕಾನೂನು ವೃತ್ತಿ ಮಾಡ್ತಿರ್ಬೋದು, ಗಾರ್ಮೆಂಟ್ ಕಾರ್ಮಿಕರಾಗಿರ್ಬೋದು, ಬೀದಿ ಬದಿ ವ್ಯಾಪಾರ ಆಗಿರ್ಬೋದು, ಅಥವಾ ಡೆಲಿವರಿ ಏಜೆಂಟ್ ಆಗಿರ್ಬೋದು, ಪೌರ ಕಾರ್ಮಿಕರಾಗಿರ್ಬೋದು, ಆರೋಗ್ಯ ಕಾರ್ಯಕರ್ತೆಯರು ಅಥವಾ ಕಾರ್ಯಕರ್ತರು ಕೂಡ ಆಗಿರ್ಬೋದು. ಹಾಗೂ ಇತರೆ ಯಾವುದಾದ್ರೂ ಒಂದು ಉದ್ಯೋಗದಲ್ಲಿ ತೊಡಗಿಸಿಕೊಂಡಲ್ಲಿ ಅವರ ವೃತ್ತಿಯನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಇದೆಲ್ಲ ಆದಮೇಲೆ ಫೈನಲಿ ಅವರ ಒಂದು ಫಲಾನುಭವಿಗಳ ಸಹಿ ತೊಗೊಳುತ್ತೆ. ಆನಂತರ ಸಮೀಕ್ಷೆದಾರರ ಸೈನ್ ಮಾಡಿ ಕೊನೆಗೆ ಅವರು ಸಕ್ಸಸ್ಫುಲ್ ID ಜನರೇಟ್ ಆಗುತ್ತೆ. ಈ GJಯಿಂದ ಸ್ಟಾರ್ಟ್ ಆಗುವಂಥ ID ಅದು ಸಕ್ಸಸ್ಫುಲ್ ID ಜನರೇಟ್ ಆದ ನಂತರ ಅವರಿಗೆ ಬರೋದು ಅವರ ಫಾರ್ಮನ್ನು ಸಕ್ಸಸ್ಫುಲ್ ಅಂತ ಮೂವ್ ಮಾಡಿ ಕಳಿಸುತ್ತೇವೆ. ಆದರೆ ಈ ಒಂದು ಫಲಾನುಭವಿಗಳಾದವರು ಮತ್ತೊಮ್ಮೆ ಹೇಳೋದಾದರೆ ಎಲ್ಲ ರೀತಿಯ ಅವರ ಒಂದು ದಾಖಲೆಗಳನ್ನು ಕಂಪಲ್ಸರಿ ಒದಗಿಸಬೇಕಾಗ್ತದೆ.
ಸೊ ಹಾಗಾಗಿ ಎಲ್ಲ ಗ್ರಾಹಕರು ಅತಿ ಬೇಗ ನೋಂದಾಯಿಸಿಕೊಳ್ಳಿ. ಈಗಾಗಲೇ ನಮ್ಮಲ್ಲಿ ಸುಮಾರು ಜನ ಗ್ರಾಹಕರು ನೋಂದಾಯಿಸಿಕೊಂಡಿದ್ದಾರೆ. ಎಲ್ಲ ಫಲಾನುಭವಿಗಳು ಗೃಹ ಜ್ಯೋತಿಗೆ ಮರುಪರಿಶೀಲನೆ ಫಲಾನುಭವಿಗಳು ಪರಿಶೀಲನೆ ಮಾಡ್ಕೋಬೇಕಾಗಿ ವಿನಂತಿ. ತಾವು ಒಂದು ವೇಳೆ ಪರಿಶೀಲನೆಗೆ ತಾವೇನಾದರೂ ರೆಫ್ಯೂಸ್ ಟು ಗಿವ್ ದ ಸರ್ವೆ ಅಥವಾ ಯಾವುದಾದ್ರೂ ದಾಖಲಾತಿ ಕೊಡಲು ನಿರಾಕರಿಸಿದ್ದಲ್ಲಿ ನಾವು ಅದನ್ನು ನಿರಾಕರಣೆ ಅಂತ ತಗೋತೇವೆ. ಒಂದು ವೇಳೆ ತಾವುಗಳು ಬೇಡ, ನಮಗೆ ನಾವು ಇದರ ಫಲಾನುಭವಿಗಳ ಸರಿಯಾದ ದಾಖಲಾತಿ ಇಲ್ಲ, ನಾವು ಬಡಿಸ್ಲಿಕ್ಕೆ ಆಗೋದಿಲ್ಲ ಅಥವಾ ಯಾರಾದರೂ ನೆಗ್ಲಿಜೆನ್ಸಿ ಮಾಡಿದರೆ ತಮಗೆ ಮುಂದೆ ಸಿಗುವಂಥ ಅರ್ಹ ಯೂನಿಟ್ ಯಾವುದೆಲ್ಲ ಎಷ್ಟು ಯೂನಿಟ್ ನಿಮಗೆ ಸಿಗುತ್ತೋ ಫ್ರೀಯಾಗಿ ಅದು ತನ್ನಷ್ಟಕ್ಕೆ ತಾನೇ ಅದು ನಿಲ್ಲುತ್ತೆ. ಮುಂದೆ ತಾವು ಬಳಸಿದಷ್ಟು ವಿದ್ಯುತ್ ಬಿಲ್ಲನ್ನು ಭರಿಸಬೇಕಾಗ್ತದೆ. ಇನ್ನು ಯಾವುದಾದ್ರೂ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾಗಿದ್ದಲ್ಲಿ ಕಮೆಂಟ್ ಮಾಡಿ, ತಮ್ಮ ಕಮೆಂಟಿಗೆ ನಾವು ಉತ್ತರವನ್ನು ನೀಡಲಿದ್ದೇವೆ. ಫಲಾನುಭವಿ ಅರ್ಜಿಯನ್ನು ಪರಿಶೀಲನೆ ಮಾಡಿಸಿಕೊಂಡಿದ್ದಾರೆ. ತಾವು ಕೂಡ ಎಲ್ಲರೂ ಉಳಿದ ಗ್ರಾಹಕರೆಲ್ಲರೂ ತಡ ಮಾಡದೆ ತಮ್ಮೆಲ್ಲ ಅರ್ಜಿಗಳನ್ನು ಪರಿಶೀಲನೆ ಮಾಡಿಕೋಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿ. ಹಾಗೆ ನಮ್ಮ ವೆಂಕಟೇಶ್ ಅವರ DVS ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡುವ ಮುಖಾಂತರ ನಮ್ಮನ್ನೆಲ್ಲ ಆಶೀರ್ವದಿಸಬೇಕಾಗಿ ವಿನಂತಿ. ಧನ್ಯವಾದಗಳು ವೆಂಕಟೇಶ್ ಅವರೇ.